ಅರಿವು ಭಾರತವನ್ನ ಹೇಗೆ ನಾವೆಲ್ಲರೂ ಮುಂದೆ ನಡೆಸ್ಕೊಂಡು ಹೋಗಬೇಕು ಅನ್ನೋದು, ಅದು ನಮ್ಮೆಲ್ಲರ ಒಂದು ಸಾಮಾಜಿಕ ಹೊಣೆಗಾರಿಕೆ ಆಗಬೇಕು, ಸಾಮೂಹಿಕ ಹೊಣೆಗಾರಿಕೆಯು ಕೂಡ ಆಗಬೇಕು ಅಂತ ನಾನು ಬಯಸುವವರಲ್ಲಿ ಒಬ್ಬ. ಅರಿವು ಭಾರತ 12 ವರ್ಷಗಳ ತನ್ನ ಅತ್ಯಂತ ಅರ್ಥಪೂರ್ಣ ಪ್ರಯಾಣದಲ್ಲಿ ಈ ಬಾರಿ ಇಂಗ್ಲಿಷ್ನಲ್ಲಿ ಒಂದು ಬಿಯಾಂಡ್ ಬ್ಯಾರಿಯರ್ಸ್ ಅನ್ನುವಂಥ ಒಂದು ಪುಸ್ತಕವನ್ನು ನನ್ನಿಂದ ಬಿಡುಗಡೆಗೊಳಿಸಿದ್ದಾರೆ. ಈಗಾಗಲೇ ಕನ್ನಡದಲ್ಲಿ ಇದು ಬಂದಿದೆ, ಒಳವರೆಗೂ ಅನ್ನುವ ಒಂದು ಪುಸ್ತಕದ ರೂಪದಲ್ಲಿ. ಇಂಗ್ಲೀಷ್ನಲ್ಲಿ ತರೋ ಪ್ರಯತ್ನ ಯಾಕೆ ಮಾಡಿದ್ದಾರೆ ಅಂದರೆ, ಪ್ರಾಯಶಃ ಅವರು ಬೇರೆ ರಾಜ್ಯಕ್ಕೆ ಹೋದಾಗ ಅವರಿಗೆ ಏನಾದರೂ ನಮ್ಮದೊಂದು ಮೆಟೀರಿಯಲ್ ಇರಲಿ ಅನ್ನುವ ಡಾಕ್ಯುಮೆಂಟೇಷನ್ ಪರ್ಪಸ್ಗೋಸ್ಕರ ತಂದಿದ್ದಾರೆ. ಒಂದು ಉತ್ತಮವಾದಂಥ ಒಂದು ಪ್ರಯತ್ನ. ಆ ಪ್ರಯತ್ನಕ್ಕೆ ಅರಿವು ಶಿವಪ್ಪ ಮತ್ತು ಆ ತಂಡದ ಎಲ್ಲ ಸನ್ಮಿತ್ರರಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು ತಿಳಿಸಲಿಕ್ಕೆ ಬಯಸ್ತೇನೆ. ಅರಿವು ಭಾರತದ ಸಾಮಾನ್ಯ ಸದಸ್ಯರಲ್ಲಿ ನಾನು ಒಬ್ಬ. ಇದು ಒಂದು ಕುಟುಂಬ. ಈ ಕುಟುಂಬದಲ್ಲಿ ಎಲ್ಲರೂ ಸಮಾನತೆಯನ್ನು ಅರಸಿ ಬಂದಿರೋರು. ಒಂದಲ್ಲ ಒಂದು ರೀತಿಯಲ್ಲಿ ಈ ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯಗಳನ್ನು ನೋಡಿ ನೊಂದವರು. ಏನಾದರೂ ಮಾಡಬಹುದಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದವರಿಗೆ ಒಂದು ಆಸರೆಯಾಗಿ ಬಂದದ್ದು ಈ ಅರಿವು ಭಾರತ. ಅದನ್ನಲ್ಲೂ ವಿಶೇಷ ಯಾತಕ್ಕೆ ಅಂದರೆ, ನಾನು ಹಿಂದೆ ಕೂಡ ಹೇಳಿದ್ದೀನಿ, ಭಾಳ ಸಂದರ್ಭದಲ್ಲಿ ಹೇಳಿದ್ದೀನಿ, ನೊಂದವರು ಅಥವಾ ಶೋಷಣೆಗೆ ಒಳಗಾದವರು ಅಥವಾ ದಮನಿತ ಸಮಾಜದವರು ನ್ಯಾಯ ಕೇಳೋದು ಸಹಜ, ಸಮಾನತೆಯ ಕೂಗನ್ನು ಎತ್ತೋದು ಸಹಜ. ನಮಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ದಬ್ಬಾಳಿಕೆ ಆಗ್ತಾ ಇದೆ ಅನ್ನುವ ಧ್ವನಿ ಅಥವಾ ಆ ಹೇಳಿಕೆ ತರೋದು ಸಹಜ. ಆದರೆ ಯಾರಿಂದ ಆಗ್ತಾ ಇದೆ ಅಂತ ಆರೋಪಿಸಲ್ಪಟ್ಟಿದ್ದೀವಲ್ವ ಈಗ, ಅಂದರೆ ಮೇಲ್ವರ್ಗದವರು, ನಾನು ಅದನ್ನು ಹೇಳಕ್ಕೆ ಎಷ್ಟು ಸಾರಿ ಹೇಳ್ತೀನಿ, ಇಲ್ಲಿ ಕೆಳವರ್ಗ ಮೇಲ್ವರ್ಗ ಅಂತ ನಾನು ಯಾವಾಗಲೂ ಹೇಳೋದಿಲ್ಲ, ಅಥವಾ ದಲಿತರನ್ನು ಹೊರತುಪಡಿಸಿ ದಲಿತೇತರರು ಅಂತ ಯಾರಿದ್ದಾರೆ, ಅಥವಾ ಈ ಒಂದು ಶೋಷಣೆ ವಿಕ್ಟಿಮ್ಸ್ ಅಂತ ಕರೆದ್ರೆ, ನೋಡಿ ನಿಮ್ಮ ಮೇಲೆ ಆರೋಪಿಸಲ್ಪಟ್ಟಿದ್ದೀರಿ, ನೀವು ಮೇಲ್ವರ್ಗದವರು ಅನ್ನಿಸ್ಕೊಂಡವರು ಈ ರೀತಿಯಾದಂಥ ದಮನಕಾರಿ ಕಾರ್ಯಕ್ರಮಗಳನ್ನು ಬಹಳ ವರ್ಷಗಳಿಂದ ಶತಮಾನಗಳಿಂದ ಮಾಡ್ಕೊ ಬಂದಿದ್ದೀರಿ ಅನ್ನೋ ಒಂದು ಆರೋಪ ಇದೆಯಲ್ಲ, ಆ ಸಮುದಾಯದವರು ಇದರ ಒಂದು ನೇತೃತ್ವನ ವಹಿಸೋದಿದೆಯಲ್ಲ, ಅದು ನಮ್ಮ ದೇಶದ ಸಮಾಜದ ನೈತಿಕತೆಗೆ ಸಿಕ್ಕಂಥ ಜಯ ಅಂತ ನಾನು ಅನ್ಕೋತೀನಿ. ಆ ನೈತಿಕತೆಯನ್ನೇ ಮುಂದುವರಿಸ್ಕೊಂಡು ಹೋಗುವ ದೃಷ್ಟಿಯಿಂದ ಈ ಒಂದು ಅರಿವು ಭಾರತ ತಂಡದಲ್ಲಿ ಆ ಒಂದು ನಾಯಕತ್ವ ಅಥವಾ ಮುಂಚೂಣಿಯಲ್ಲಿ ಆ ಎಲ್ಲ ಮೇಲ್ವರ್ಗದವರು ಇದ್ದಾರೆ. ಅವರಿಗೆ ಉಳಿದಂಥ ಎಲ್ಲರೂ ಸಮಾಜವನ್ನು ನಿರೀಕ್ಷೆ ಮಾಡುವಂಥ, ಸಮಾಜದ ಆಸೆಯನ್ನು ಹೊತ್ಕೊಂಡಿರುವ ನಾವು ನೀವೆಲ್ಲರೂ ಕೂಡ ಕೈ ಜೋಡಿಸ್ತಾ ಬಂದಿರೋದು ಕೋಲಾರ ಜಿಲ್ಲೆಯ ಈ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಇತಿಹಾಸ ಬಹಳ ದೊಡ್ಡ ಹೆಮ್ಮೆಯ ಪುಟಗಳಲ್ಲಿ ದಾಖಲಾಗತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅರಿವು ಭಾರತ ತಂಡದ ಬಗ್ಗೆ ಅಥವಾ ಬಳಗದ ಬಗ್ಗೆ ಅಥವಾ ಕುಟುಂಬದ ಬಗ್ಗೆ ಒಂದು ವರ್ಷಕ್ಕೂ ಮೇಲ್ಪಟ್ಟು ನಾನು ಇವ್ರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಬಂದಾಗಿನಿಂದ ಅನೇಕ ಸಂದರ್ಭಗಳಲ್ಲಿ ಶಿವಪ್ಪ ಅವ್ರ ಜೊತೆಲಿ ನಾನು ಸಂವಾದವನ್ನು ಮಾಡಿದ್ದೇನೆ. ಅರಿವು ಭಾರತ ಅನ್ನೋದು ಎಲ್ಲೋ ಒಂದು ಕಡೆ ನಿಂತ ನೀರಾಗಬಾರದು, ಅದು ಹರಿಯುವ ನದಿ ಆಗಬೇಕು. ಅದು ಅರಿವು ಭಾರತ ಅಂದಿದೆಯಲ್ಲ, ಈ ಹರಿವು ಭಾರತವೂ ಕೂಡ ಆಗಬೇಕು. ಅದು ನನ್ನ ಉದ್ದೇಶ ಅಂತ ಭಾಳ ಹಿಂದೆ ಅವ್ರಿಗೆ ಹೇಳಿದ್ದೆ. 10 ವರ್ಷಗಳಿಂದ ಎಲ್ಲೋ ನಾವು ಕೆಲವು ಹಳ್ಳಿಗಳಲ್ಲಿ ಹೋಗಿ ಒಂದಷ್ಟು ಕಾರ್ಯಕ್ರಮಗಳ ಮಾಡಿ ಅವರಲ್ಲಿ ಒಂದಷ್ಟು ಜಾಗೃತಿಯನ್ನು ಮೂಡಿಸಿ, ಅಲ್ಲಿ ಯಾರು ಈ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಅವರ ಒಂದು ಸೇವೆಯನ್ನು ಮನಗಂಡು ಅವ್ರನ್ನ ಗ್ರಾಮರತ್ನ ಅಂತ ಒಂದು ಪ್ರಶಸ್ತಿ ಕೊಟ್ಟು ಅವ್ರ ಮನೆ ಅಸ್ಪೃಶ್ಯತೆ ಮುಕ್ತವಾಗಿದೆ ಎನ್ನುವಂಥ ಒಂದು ಘೋಷಣೆಯನ್ನು ಕೂಡ ಮಾಡಿನೂ ಬರ್ತಾ ಇದ್ದೇವೆ. ಅದ್ರ ಬಗ್ಗೆ ಈಗಾಗಲೇ ಶಿವಪ್ಪನವ್ರು ಹೇಳಿದರು. ಹಾಗೆ ದೇವಾಲಯಗಳ ಪ್ರವೇಶದ ಬಗ್ಗೆ ಕೂಡ ಮಾತಾಡಿದರು. ನಾನು ಅವ್ರ ಜೊತೆಯಲ್ಲಿ ಮಾತಾಡುವಾಗ ಹೇಳ್ತಾ ಇದ್ದೆ, ಇದು ಹೀಗೆ ನಡೆದರೆ ಎಷ್ಟು ವರ್ಷ ಬೇಕಾಗ್ಬೋದು ಈ ಅಸ್ಪೃಶ್ಯತೆ ಮುಕ್ತ ಭಾರತ ಬಿಟ್ಬಿಡಿ, ಅಥವಾ ಒಂದು ತಾಲೂಕು, ಒಂದು ಗ್ರಾಮ ಅಥವಾ ಒಂದು ಜಿಲ್ಲೆಯನ್ನಾಗಿ ಮಾಡಲಿಕ್ಕೆ. ನಮ್ಮಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳು, ಎಷ್ಟು ಗ್ರಾಮ ಪಂಚಾಯಿತಿಗಳು ಅಸ್ಪೃಶ್ಯತೆ ಮುಕ್ತವಾಗಿವೆ, ಎಷ್ಟು ಗ್ರಾಮಗಳು ಅಸ್ಪೃಶ್ಯ ಮುಕ್ತವಾಗಿದೆ ಅಂತ ಕೇಳಿದ್ರೆ, ನನಗೆ ಗೊತ್ತಿರುವಂಗೆ ಅಧಿಕೃತವಾಗಿ ಯಾವುದೇ ಗ್ರಾಮ ಈ ಗ್ರಾಮ ಅಸ್ಪೃಶ್ಯ ಮುಕ್ತವಾಗಿದೆ ಅಂತ ಯಾವ ಗ್ರಾಮವೂ ಘೋಷಣೆ ಮಾಡಿಲ್ಲ ಅಧಿಕೃತವಾಗಿ. ಹಾಗಾದ್ರೆ ನಾವೇನು ಮಾಡ್ತಾ ಇದ್ದೀವಿ? ವೇರ್ ಆರ್ ವಿ ಹೆಡಿಂಗ್ ಟುವರ್ಡ್ಸ್? ಆರ್ ವಿ ರಿಯಲಿ ಟಚಿಂಗ್ ಅಪಾನ್ ದ ಹಾರ್ಟ್ಸ್ ಅಂಡ್ ಸೋಲ್ಸ್ ಆಫ್ ದಿಸ್ ಪೀಪಲ್? ಅಥವಾ ಕೆಲವರಿಗಷ್ಟೇ ಸೀಮಿತವಾಗಿ ನಾವು ಮಾಡ್ಕೊಂಡಿದ್ದೀವಾ? ಈ ಹಿನ್ನೆಲೆಯಲ್ಲಿ ನಾನು ಹೇಳಿದೆ, ಅರಿವು ಭಾರತಕ್ಕೆ ಒಂದಷ್ಟು ಚಲನ ಶಕ್ತಿಯ ಅಗತ್ಯವಿದೆ. ಆ ಚಲನ ಶಕ್ತಿಯನ್ನ ಕೊಡುವಂಥ ಕೆಲಸ ನಮ್ಮೆಲ್ಲ ಗ್ರಾಮರತ್ನಗಳು ಮಾಡಬೇಕಾಗತ್ತೆ. ಆ ಕಾರಣಕ್ಕಾಗಿ ಇವತ್ತಿನ ಈ ಸಮಾವೇಶ,
ಈ ಸಭೆ ಬಹಳ ಪ್ರಮುಖವಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಗ್ರಾಮಕ್ಕೆ ಹೋದಾಗ ಒಂದು ಕುಟುಂಬದವರು, ಒಂದು ಮನೆಯವರು ಬಂದಾಗ ಅವರು ನಮ್ಮ ಆ ಗ್ರಾಮದಲ್ಲಿರ್ತಕ್ಕಂಥ ದಲಿತರನ್ನ ಸೇರಿಸಿ ಅಲ್ಲಿ ಜೊತೆಲಿ ಮಾತುಕತೆ ಆಡಿ ಒಟ್ಟಿಗೆ ಊಟ ಮಾಡೋದ್ರ ಮುಖಾಂತರ ನಾವು ಸಮಾನರು, ಇಲ್ಲಿ ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲ ಅಂತ ನಾವು ಘೋಷಣೆ ಮಾಡ್ತೀವಿ. ಅದನ್ನು ಹಾಗೆ ಅಲ್ಲಿ ನಾವು ಪ್ರಾಯೋಗಕ್ಕೆ ತರ್ತೀವಿ. ಇಟ್ಸ್ ವೆರಿ ಗುಡ್. ಯಾಕೆಂದ್ರೆ ಆಚರಣೆಗೆ ತರೋದು ಇದೆಯಲ್ಲ, ಅದು ಅಷ್ಟು ಸುಲಭವಾದ ಮಾತಲ್ಲ. ಪ್ರಾಗ್ಮ್ಯಾಟಿಕ್ ಇಂಪ್ಲಿಮೆಂಟೇಷನ್ ಆಫ್ ಈಕ್ವಾಲಿಟಿ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎ ವೆರಿ ಬಿಗ್ ಚಾಲೆಂಜ್. ನಾವು ಮಾತಾಡ್ಬೋದು ಸಮಾನತೆ ಬೇಕು ಅಂತ, ಹೇಗೆ ಬೇಕು ಅಂತ ಯಾರು ಹೇಳ್ತಾ ಇಲ್ಲ, ಹೇಗೆ ತರಬೇಕು ಅಂತ ಯಾರು ಹೇಳ್ತಾ ಇಲ್ಲ. ಸಮಾಜ ಕಟ್ಟಬೇಕು ಅಂತ ಹೇಳ್ತಾ ಇದ್ದೀವಿ. ಹೇಗೆ ಕಟ್ಟಬೇಕು? ವಾಟ್ ಈಸ್ ದ ಸ್ಟ್ರಾಟಜಿ? ವಾಟ್ ಆರ್ ದ ಮೆಥಡ್ಸ್ ವಿ ಆರ್ ಸಪೋಸ್ ಟು ಫಾಲೋ? ಮಾನದಂಡ ಏನು? ಒಂದು ಸಮಾಜ ಕಟ್ಟಬೇಕಾದರೆ ನಾನು ಹೇಗೆ ಕಟ್ಟಬೇಕು? ನಾನು ಸಿದ್ಧವಾಗಿದ್ದೀನಿ. ನನಗೊಂದು ದಾರಿದೀಪ ಏನು? ನನಗೊಂದು ಬ್ಲೂ ಪ್ರಿಂಟ್ ಎಲ್ಲಿದೆ? ನೀಲನಕ್ಷೆ ಎಲ್ಲಿದೆ? ಯಾರೂ ಕೊಟ್ಟಿಲ್ಲ ಇದುವರೆಗೆ. ಕಾಲೇಜ್ನಲ್ಲಿ ಎಲ್ಲರೂ ಹೇಳ್ತಾರೆ ಒಳ್ಳೆಯವರಾಗಿರ್ಬೇಕು ಅಂತ. ಶಾಲೆಗಳಲ್ಲಿ ಪಾಠ ಹಂಗೆ ಮಾಡಿದ್ದು, ಒಳ್ಳೆ ಮಕ್ಕಳಾಗಿ ಬೆಳಿಬೇಕು. ತಂದೆ ತಾಯಿನೂ ಹಂಗೆ ಹೇಳ್ತಾರೆ. ಯಾವ ತಂದೆ ತಾಯಿಯು, ಯಾವ ಮೇಷ್ಟ್ರು ಇದುವರೆಗೂ ಹೆಂಗ್ ಒಳ್ಳೆಯನಾಗಿರ್ಬೇಕು ಅಂತ ಹೇಳ್ಕೊಡ್ಲೇ ಇಲ್ಲಪ್ಪ. ನಿಮ್ಗೆ ಯಾರಾದ್ರೂ ಹೇಳ್ಕೊಟ್ಟಿದ್ರೆ ಹೇಳಿ, ನಾನು ಅದನ್ನ ಕೈಪಿಡಿ ರೂಪದಲ್ಲಿ ಮಾಡಿ ನನ್ನ ಹಣದಲ್ಲೇ ಪ್ರಿಂಟ್ ಮಾಡಿ ಕೊಡಿಸ್ಬಿಡ್ತೀನಿ. Everybody talks about theory and nobody is interested in the actual implementation of that theory. ನಾನು ಹೇಗೆ ಬದುಕಬೇಕು ಗೊತ್ತಿಲ್ಲ. ನಿನ್ನ ಅನುಭವದ ಮೇಲೆ ನೀನು ಬದುಕು ಅಂತ ಹೇಳ್ಬಿಡ್ತಾರೆ. ನಿನ್ನ ಜೀವನದಲ್ಲಿ ಆಗುವ ಏರುಪೇರುಗಳ ಮೇಲೆ ನೀನು ಜೀವನದಲ್ಲಿ ಪಾಠ ಕಲಿತ್ಕೊ ಅಂತ ಹೇಳ್ತಾರೆ. ಆದರೆ ನನಗೊಂದು 70 ವರ್ಷಗಳಾಗಿದೆ ಈ ದೇಶ ಸ್ವತಂತ್ರವಾಗಿ. ನೂರಾರು ವರ್ಷಗಳಿಂದ ಈ ಸಮಾಜ ಇದೆ, ಈ ದೇಶ ಇದೆ. ಸಾವಿರಾರು ವರ್ಷಗಳ ಇತಿಹಾಸ, ನಾಗರಿಕತೆ, ಸಂಸ್ಕೃತಿ ಏನೇನೋ ಇದೆ ಅಂತ ಹೇಳ್ಕೊತೀವಲ್ಲ, ನಮ್ಮಲ್ಲಿ ಯಾಕೆ ಒಂದು ನೀಲನಕ್ಷೆ ಇಲ್ಲ? ವೈ ವಿ ಆರ್ ಸ್ಟ್ರಗ್ಲಿಂಗ್ ಟು ಬಿಕಮ್ ಹ್ಯೂಮನ್ ಬೀಯಿಂಗ್ಸ್? ನಾವೇನು ದೊಡ್ಡವರಾಗೋದು ಬೇಕಾಗದೇ ಇಲ್ಲ. ಮನುಷ್ಯರಾಗೋಕ್ಕೆ ನಾವಿಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಲ್ವಾ? ಆ ಮನುಷ್ಯರಾಗೋ ರೀತಿ ಹೇಗೆ? ಹೌ ಟು ಬಿಕಮ್ ಹ್ಯೂಮನ್ ಬೀಯಿಂಗ್, ಹೌ ಟು ಬಿಕಮ್ ಗುಡ್ ಹ್ಯೂಮನ್ ಬೀಯಿಂಗ್. ಒಬ್ಬ ಒಳ್ಳೆಯ ಮನುಷ್ಯನನ್ನಾಗಿ ನಾನು ಬದುಕಬೇಕಾದರೆ ನನಗೆ ಏನು, ಹೇಗೆ ಅದು ಸಾಧ್ಯ ಅನ್ನುವಂಥ ಒಂದು ವಿಚಾರವನ್ನು ನಾವು ತಗೊಂಡಾಗ ನಮ್ಮ ಹತ್ರ ಯಾರ ಹತ್ರವೂ ಉತ್ತರವಿಲ್ಲ. ನನಗೆ ತೋಚಿದಾಗೆ ನಾನು ಒಳ್ಳೆಯವನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ನಿಮಗೆ ತೋಚಿದಾಗೆ ನೀವು ಒಳ್ಳೆಯವರಾಗಿದ್ದೀರಿ ಅಂದ್ಕೊಂಡಿದ್ದೀವಿ. ಆದರೆ ಅಂತ್ಯದಲ್ಲಿ ನಾವೆಲ್ಲ ಕಾಣ್ತಾ ಇರೋದೇನೆಂದ್ರೆ ಒಂದು ಕ್ರೌರ್ಯ ಮತ್ತು ಅಸಮಾನತೆ ತುಂಬಿರುವಂತ ಸ್ವಾರ್ಥ ಸಮಾಜ. ಈ ಸ್ವಾರ್ಥ ಸಮಾಜ ಸೃಷ್ಟಿ ಮಾಡಕ್ಕೆ ನಾವೆಲ್ಲರೂ ವಿದ್ಯಾವಂತರಾಗಬೇಕಾಗಿತ್ತ? ಇಂಥ ಕ್ರೌರ್ಯ ತುಂಬಿರುವಂತಹ ಅಸಮಾನತೆ ಇರುವ ಸಮಾಜದಲ್ಲಿ ಎಷ್ಟು ವರ್ಷ ನಾವು ಇದುವರೆಗೆ ಹೀಗೆ ಅಸಮಾನತೆ ಇದೆ, ಅನ್ಯಾಯ ಆಗ್ತಾ ಇದೆ, ಅಕ್ರಮ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ ಅಂತ ಹೇಳ್ಕೊಂಡಿರ್ಬೇಕು? ಈಸ್ ಇಟ್ ಓನ್ಲಿ ಎ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಅಕಾಡೆಮಿಕ್ ಡಿಸ್ಕಷನ್? ಇಂತಹ ಸಂವಾದಗಳಲ್ಲಿ, ಗೋಷ್ಠಿಗಳಿಗೆ ಮಾತಾಡಲಿಕ್ಕೆ ಮಾತ್ರ ಯೋಗ್ಯವನ್ನಾಗಿ ಇಟ್ಕೊಂಡ್ಬಿಟ್ಟಿದೀವಲ್ಲ, ಇದನ್ನ ನಾವು ಯಾವಾಗ ತಿದ್ದೋದು, ಯಾವಾಗ ಸರಿಪಡಿಸೋದು? ಆಗ ನಮ್ಮ ಸಹಾಯಕ್ಕೆ ಬಂದದ್ದು ಈ ಅರಿವು ಭಾರತ. ಇಂಥ ಅರಿವು ಭಾರತ ಎಲ್ಲೋ ಒಂದು ಕಡೆ ಸ್ಟಾಗ್ನೆಟ್ ಆಗಬಾರ್ದು. ಇಟ್ ಶುಡ್ ನಾಟ್ ಬಿ ಅ ಸ್ಟ್ಯಾಂಡ್ ಸ್ಟಿಲ್. ಅದಕ್ಕೆ ಒಂದು ಚಲನ ಶಕ್ತಿಯನ್ನು ಕೊಡಬೇಕು, ಅದಕ್ಕೆ ಒಂದು ಮೊಮೆಂಟಮ್ನ ನಾವು ಕೊಡಬೇಕು. ಹೇಗೆ ಕೊಡೋಕೆ ಸಾಧ್ಯ? ಈಗ ನಾನು ಅದೇ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಲ್ಲ, ನಾನು ಶಿವಪ್ಪ ಜೊತೆಯಲ್ಲಿ ಮಾತಾಡುವಾಗ ಈ ವಿಚಾರ ಹೇಳಿದ್ದೀನಿ ಅವರಿಗೆ. ಹೇಗೆ ಇದು ಕೊಡಲಿಕ್ಕೆ ಸಾಧ್ಯ ಇದೆ? How to proceed, how to inject what is known as momentum into this Arivu Bharata. ಶಿವಪ್ಪ ಅವ್ರ ಜೊತೆ ಮಾತಾಡುವಾಗ ನಾನು 3-4 ವಿಚಾರಗಳನ್ನ ಹೇಳಿದೆ. ಅದು ನನ್ನ ಪ್ರಕಾರ ಅರಿವು ಭಾರತದ ಮುನ್ನೋಟ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯು ಶುಡ್ ಹ್ಯಾವ್ ಎ ವಿಷನ್. ಒಂದು ಕಾರ್ಯಕ್ರಮ ಮಾಡೋದು ದೊಡ್ಡದಲ್ಲ. ನನಗೆ ಒಂದು 30 ವರ್ಷ, 50 ವರ್ಷ, 100 ವರ್ಷದ ಒಂದು ಸಣ್ಣ ಮುನ್ನೋಟ ಇರಬೇಕು ನನಗೆ. ಆ ಮುನ್ನೋಟದಲ್ಲಿ ಈ ಸಮಾಜ ಹೇಗಿರಬೇಕು ಅನ್ನುವಂಥ ಆ ಕನಸು ಅಲ್ಲಿ ಗರಿಗೆದರಬೇಕು. ನಾನು ಹೇಳಿದೆ, ಒಬ್ಬರಿಂದನೇ ಇದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಅರಿವು ಭಾರತ ಅದು ಒಂದು ಬಳಗವಾಗಿ ಬೆಳಿಬೇಕು. ಆ ಕುಟುಂಬ ವಿಸ್ತಾರವಾಗಬೇಕು, ಆ ತಂಡ ಗಟ್ಟಿಯಾಗಬೇಕು, ಆ ಪಡೆಗೆ ಒಂದು ಬಲ ಬರಬೇಕು, ಒಂದು ವೇಗ ಬರಬೇಕು. ಆಗ ಮಾತ್ರ ಅರಿವು ಭಾರತ ತನ್ನೆಲ್ಲ ರೆಕ್ಕೆಗಳೊಂದಿಗೆ ಬಹಳ ಸುಲಭವಾಗಿ, ಸ್ವೇಚ್ಛೆಯಾಗಿ, ಸ್ವತಂತ್ರವಾಗಿ ಹಾರಾಟ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ಕೆಲಸ ಎಲ್ಲಿಂದ ಶುರು ಮಾಡಬೇಕು? ನಾನು ಹೇಳಿದೆ, ಈಗ ಆಲ್ರೆಡಿ ನಮ್ಮಲ್ಲಿ
ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೇವೆ. ವಿ ಹ್ಯಾವ್ ಆಲ್ರೆಡಿ ಎ ಪ್ಲಾಟ್ಫಾರ್ಮ್. 12 ವರ್ಷಗಳ ಇತಿಹಾಸ ನಮಗಿದೆ, 12 ವರ್ಷಗಳ ಅನುಭವ ನಮ್ಮಲ್ಲಿದೆ. ಆ ಅನುಭವದ ಆಧಾರದ ಮೇಲೆ ಪ್ರತಿ ಗ್ರಾಮದಲ್ಲೂ ಒಂದು ಇಂಪ್ಯಾಕ್ಟ್ ಸ್ಟಡಿ ಮಾಡಿ ಅಂತ ಅವ್ರಿಗೆ ಹೇಳಿದೆ ನಾನು. ಈಗ ನಾವು ಹೋಗಿ ಬಂದ್ಬಿಟ್ಟು ಒಂದು ಮನೆನ ಡಿಕ್ಲೇರ್ ಮಾಡಿಬಿಟ್ಟು ಗ್ರಾಮರತ್ನ ಪ್ರಶಸ್ತಿನೂ ಕೊಟ್ಟು 4 ಜನ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿದೋ, ಮತ್ತೆ ಏನಾಯಿತು ಆ ಗ್ರಾಮದಲ್ಲಿ? Is there real qualitative development? Is there real phenomenal development as far as quality or equality is concerned? ಅಲ್ಲಿ ನಿಜವಾದ ಸಮಾನತೆ ಅಸ್ತಿತ್ವಕ್ಕೆ ಬಂದಿದೆಯಾ, ಜಾರಿಗೆ ಬಂದಿದೆಯಾ? ಇಡೀ ಸಮಾಜ ಅಂದರೆ ನಾನು ಇಡೀ ಜಿಲ್ಲೆ ಬಗ್ಗೆ ಮಾತಾಡ್ತಾ ಇಲ್ಲ, ಗ್ರಾಮದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಆಗಿಲ್ಲ ಅಂತಂದ್ರೆ ದೆನ್ ಸಮಥಿಂಗ್ ಇಸ್ ರಾಂಗ್ ಇನ್ ಅವರ್ ಓನ್ ಕನ್ಸೆಪ್ಚುವಲೈಸೇಷನ್ ಆಫ್ ಅರಿಯುವ ಭಾರತ ಇಟ್ ಸೆಲ್ಫ್. ನಾವು ರೀಚ್ ಆಗ್ತಾ ಇಲ್ವೇನೋ ಅನ್ನೋದಕ್ಕೆ ಶುರು ಆಗುತ್ತೆ. ರೀಚಿಂಗ್ ಕೆಪಾಸಿಟಿ ಶುಡ್ ಬಿ ಇನ್ಕ್ರೀಸ್ಡ್. ಅವಾಗ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ನಮ್ಮ ಮನೆಯಲ್ಲೇನೋ ನಾನು ಒಂದು ಮನೆಗೆ ಹೋಗಿದ್ದೋ, ಆ ಮನೆಯಲ್ಲಿ ಪಾಪ ಅವರು ಸೇರ್ಕೊಂಡು ಎಲ್ಲ ಮಾಡಿದ್ರು. ಆಮೇಲೆ ಎಷ್ಟು ದಿನ ಎಷ್ಟು ಸಾರಿ ನಿಮ್ಮ ಮನೆಗೆ ಆ ಊರಿನ ದಲಿತರು ಶೋಷಿತರು ಬಂದಿದ್ದಾರೆ ಗೊತ್ತಿಲ್ಲ. ನೀವು ಒಂದು ಮನೆ ಮಾಡಿದ್ರಿ, ನಿಮ್ಮೂರಲ್ಲಿ 250 ಮನೆ ಇದೆಯಲ್ಲ, ಇನ್ನೂ 49 ಮನೆಗಳೇನಾಯ್ತು? ವಾಟ್ ಹ್ಯಾಪನ್ ಟು 249 houses? ಆ 249 ಮನೆಗಳು ಕೂಡ ಇದೇ ಕೆಲಸವನ್ನ ಮಾಡಿದಿದ್ರೆ ಪ್ರಾಯಶಃ ಇಷ್ಟೊತ್ತಿಗೆ ಆ ಗ್ರಾಮ 12 ವರ್ಷದಲ್ಲಿ ಎಷ್ಟು ಗ್ರಾಮಗಳು ಅಸ್ಪೃಶ್ಯ ಮುಕ್ತ ಗ್ರಾಮವಾಗಬೇಕಾಗಿತ್ತು ಅಂತ ಯೋಚನೆ ಮಾಡಿ. ದಟ್ ಶುಡ್ ಬಿ ದ ಸ್ಟ್ರಾಟಜಿ ಫಾರ್ ಅಸ್. ದಟ್ ಶುಡ್ ಬಿ ದ ರೋಡ್ ಮ್ಯಾಪ್ ಫಾರ್ ಅಸ್. ನಾವು ಹೋಗ್ತಿರುವ ದಾರಿ, ನಾವು ಮುಟ್ಟಬೇಕಾದ ಗುರಿ ಎರಡೂ ಗೊತ್ತಿರುವಾಗ ತಡ ಮಾಡೋದೇಕೆ? ಮತ್ತೆ ನಾವು ಯಾಕೆ ವಿಳಂಬ ಮಾಡಬೇಕು? ಮತ್ತೆ ಯಾಕೆ ಸಮಸ್ಯೆ ನಮ್ಮಲ್ಲಿ? ಇನ್ನು ಯಾಕೆ ಇನ್ಹಿಬಿಷನ್ಸ್? ಯಾಕೆ ಹಿಂಜರಿಕೆ ಇದೆಯಾ? ಸಮಸ್ಯೆ ಏನಿಲ್ವಲ್ಲ. ಸಮಾಜ ಕಟ್ಟ ಕೆಲಸ ಮಾಡ್ತಾ ಇದ್ದೀವಿ, ಮನಸ್ಸುಗಳ ಕಟ್ಟ ಕೆಲಸ ಮಾಡ್ತಾ ಇದೀವಿ, ಸಂಬಂಧಗಳನ್ನ ಬೆಸಿತಾ ಇದ್ದೀವಿ. ಯಾರು ಬೇಡ ಅಂತಾರೆ? ಕಾನೂನು ಅಡ್ಡ ಬರುತ್ತಾ ಇಲ್ವಲ್ಲ. ಮನುಷ್ಯರನ್ನಾಗಿ ರೂಪಿಸುವ ಈ ವ್ಯವಸ್ಥೆಯಲ್ಲಿ, ಮನುಷ್ಯರನ್ನಾಗಿ ರೂಪಿಸ್ತಾ ಇರುವ ಈ ಕಾರ್ಯಕ್ರಮ ಸಹಜವಾಗಿ ಎಲ್ಲರ ಒಂದು ಸಹಕಾರ ಪಡಿಬೇಕಾಗಿತ್ತು, ಬೆಂಬಲ ಪಡಿಬೇಕಾಗಿತ್ತು. ಪಡೆಯೋದಿಲ್ಲ, ಸಾಧ್ಯ ಇಲ್ಲ. ಹಿಸ್ಟ್ರಿ ಹ್ಯಾಸ್ ಗಿವನ್ ಯು ಅಂಟಿ ನಂಬರ್ ಆಫ್ ಲೆಸನ್ಸ್. ಇತಿಹಾಸ ನಮಗೆ ಬಹಳ ಪಾಠ ಕಲಿಸಿದೆ. ಆ ಪಾಠಗಳನ್ನ ಕಲಿತು ನಾವು ಮುಂದೆ ಹೋಗಬೇಕು ಅಂದ್ರೆ ಒಂದು ಸ್ಟ್ರಾಟಜಿ ಇರಬೇಕು ನಮಗೆ. ಆ ಸ್ಟ್ರಾಟಜಿ ಏನಾಗಬೇಕು ಅಂದ್ರೆ, ಇವತ್ತು ಏನು ಗ್ರಾಮ ರತ್ನಗಳು ಅಂತ ನಾವು ಇವತ್ತು ಅರಿವು ಭಾರತದಿಂದ ಕೊಟ್ಟಿದ್ದೀವಿ, ನೀವೆಲ್ಲರೂ ಒಂದು ಸಂಕಲ್ಪವನ್ನ ಮಾಡಬೇಕು, ಪಣ ತೊಡಬೇಕು. ನನ್ನ ಗ್ರಾಮದಲ್ಲಿ, ನನ್ನ ಜೊತೆನಲ್ಲಿ ನಾವೆಲ್ಲರೂ ಸೇರಿಕೊಂಡು ಎಲ್ಲಾ ಮನೆಗಳಿಗೂ ಎಲ್ಲರೂ ಪರಸ್ಪರ ಹೋಗಿ ಬಂದು ಮುಕ್ತ ಪ್ರವೇಶವನ್ನು ಇಟ್ಕೊಂಡು ಸಮಾನತೆಯನ್ನ ನಾವು ಸಾರ್ತೀವಿ. ಅಸ್ಪೃಶ್ಯತೆ ನಮ್ಮ ಗ್ರಾಮದಲ್ಲಿ ಇಲ್ಲ ಅನ್ನುವಂಥ ಜವಾಬ್ದಾರಿಯನ್ನ ಇಲ್ಲಿರ್ತಕ್ಕಂಥ ಎಲ್ಲರೂ ಮಾಡಬೇಕು. ದಟ್ ಈಸ್ ಹೌ ದಿಸ್ ಮೂಮೆಂಟ್ ಕ್ಯಾನ್ ಗೇನ್ ಸಮ್ ಮೊಮೆಂಟಮ್. ಇಲ್ಲಾಂದ್ರೆ ಮೊಮೆಂಟ್ ಬರೋದೇ ಇಲ್ಲ, ಚಲನೆ ಬರೋದೇ ಇಲ್ಲ. ನನ್ನನ್ನ ಗ್ರಾಮರತ್ನ ಅಂತ ನೀವು ಅಭಿನಂದಿಸ್ಬಿಟ್ರಿ, ಅದು ಅಲ್ಲಿಗೆ ಮುಗಿದೋಗೋದಿಲ್ಲ. ದಟ್ ಈಸ್ ನಾಟ್ ದ ಎಂಡ್ ಆಫ್ ದ ಸ್ಟೋರಿ. ಇನ್ ಫ್ಯಾಕ್ಟ್ ದಟ್ ಶುಡ್ ಬಿ ದ ಬಿಗಿನಿಂಗ್ ಆಫ್ ದ ಸ್ಟೋರಿ. ಅದು ನಮ್ಮ ಆ ದಿನದ ಅವತ್ತಿನಿಂದ ಪ್ರಾರಂಭ ಆಗಬೇಕು. ದಟ್ ಶುಡ್ ಬಿಕಮ್ ದ ಬಿಗಿನ್ ಆಫ್ ಅವರ್ ಫೈಟ್ ಅಗೇನ್ಸ್ಟ್ ಇಮ್ಯಾನ್ಸಿಪೇಷನ್ ಆಫ್ ದಿಸ್ ಅನ್ಟಚಬಿಲಿಟಿ. ಅಸ್ಪೃಶ್ಯತೆಯ ವಿರುದ್ಧದ ಹೋರಾಟ ಇದೆಯಲ್ಲ, ಇದು ಪ್ರತಿ ಕ್ಷಣದಲ್ಲೂ ನಾವೆಲ್ಲರೂ ಮಾಡಬೇಕು, ಹೆಜ್ಜೆ ಹೆಜ್ಜೆಗೂ ಮಾಡಬೇಕು. ಯಾಕೆಂದ್ರೆ ಹೆಜ್ಜೆ ಹೆಜ್ಜೆಗೂ ಅಸ್ಪೃಶ್ಯತೆ ಹೆಸರಿನಲ್ಲಿ ಆ ಮನುಷ್ಯತ್ವದ ಮೇಲೆ ಆಕ್ರಮಣ ಆಗ್ತಾ ಇರುತ್ತೆ. ಅದು ಅನೇಕ ಸಂದರ್ಭಗಳಲ್ಲಿ ಮೌನವಾದ ಆಕ್ರಮಣ ಆಗ್ತಾ ಇರುತ್ತೆ. ಇಟ್ಸ್ ಎ ಸೈಲೆಂಟ್ ಅಟ್ಯಾಕ್ ಆನ್ ಇಂಟಚಬಿಲಿಟಿ. ಇಟ್ಸ್ ಸೈಲೆಂಟ್ ಅಟ್ಯಾಕ್ ಆನ್ ಹ್ಯುಮ್ಯಾನಿಟಿ. ಮನುಷ್ಯತ್ವದ ಮೇಲೆ ಆಗ್ತಾ ಇರುವಂತಹ ಇಂತಹ ಮೌನ ಆಕ್ರಮಣಗಳ ವಿರುದ್ಧವಾಗಿ ಈ ನೆಟ್ವರ್ಕ್ ಏನಿದೆ ಅರಿವು ಭಾರತ ತನ್ನ ಎಲ್ಲ ಶಕ್ತಿಗಳನ್ನ ಸೇರಿಸ್ಕೊಂಡು, ರೂಢಿಸ್ಕೊಂಡು, ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿಕೊಂಡು ಅದನ್ನ ಹೆಚ್ಚು ಪ್ರಮಾಣದಲ್ಲಿ ವ್ಯಾಪಕವಾಗಿ ನಾವು ಪ್ರಚಾರ ಮಾಡಬೇಕಾಗಿದೆ. ದಟ್ ಈಸ್ ಹೌ ವಿ ಶುಡ್ ಟೇಕ್ ದಿಸ್ ಟು ದ ನೆಕ್ಸ್ಟ್ ಲೆವೆಲ್. ಇದು ಒಂದು ವಿಚಾರ ನಾನು ಹೇಳಿದೆ. ಈ ಇರುವ ಗ್ರಾಮರತ್ನಗಳಲ್ಲಿ ನಾನು ಮಾತಾಡ್ತಾ ಮೊನ್ನೆ ಪಂಡಿತವರು ನನ್ನ ಚೇಂಬರಿಗೆ ಬಂದಾಗಲೂ ಹೇಳ್ತಾ ಇದೆ, ಈ ಇಡುವ ಗ್ರಾಮರತ್ನಗಳನ್ನೇ ನನಗೆ ಒಂದು 6 ಜನ ನಮ್ಮ 6 ತಾಲೂಕಿದೆ, ಪ್ರತಿ ವರ್ಷಕ್ಕೆ ಒಂದು 6 ಕೋಲಾರ ರತ್ನಗಳನ್ನಾಗಿ ಮಾಡಿ. ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಮ್ಯಾನ್. ಯಾರು ಸಕ್ರಿಯವಾಗಿ ಅವರವರ ತಾಲೂಕುಗಳನ್ನ, ಗ್ರಾಮಗಳಲ್ಲಿ ಒಳ್ಳೆ ಕೆಲಸವನ್ನ ಮಾಡಿ ಅಸ್ಪೃಶ್ಯ ಮುಕ್ತ ಗ್ರಾಮವನ್ನಾಗಿ ಮಾಡುವಲ್ಲಿ ಸಕ್ರಿಯವಾದ ಪಾತ್ರವನ್ನು ವಹಿಸಿ ಹೆಚ್ಚು ಒಂದು ಇಂಪ್ಯಾಕ್ಟ್ ಅನ್ನ, ಪರಿಣಾಮವನ್ನ ಬೀರ್ತಾರೋ ಅಂಥವ್ರನ್ನ ನಮ್ಮ ಜಿಲ್ಲೆಯ ಕೋಲಾರದ ರತ್ನಗಳನ್ನಾಗಿ ಮಾಡಿ. ಆ ಕೋಲಾರ ರತ್ನಗಳು ಕರ್ನಾಟಕ ರತ್ನಗಳಾಗ್ಲಿ, ಭಾರತ ರತ್ನಗಳಾಗ್ಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ.
ದಟ್ ಶುಡ್ ಬಿ ಅವರ್ ವಿಷನ್. ಅದು ನಮ್ಮ ಮುನ್ನೋಟ ಆಗಬೇಕು, ಅದು ನಮ್ಮ ಹೋರಾಟದ ದಿಕ್ಕಾಗಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಪಡುವಾಗ ಪ್ರಯತ್ನ ಪಡುವಂತಾಗಬೇಕು. ಆಮೇಲೆ ಅರಿವು ಭಾರತ ವಿಚಾರಗಳು ಬಂದಾಗ ನಿಮಗೆಲ್ಲ ಗೊತ್ತಿದೆ, ಈಗ ಗ್ರಾಮ ರತ್ನಗಳನ್ನ ನಾವು ಮಾಡೋದು ಕುಲರತ್ನಗಳನ್ನಾಗಿ ಬೆಳೆಸಬೇಕು. ಕೇವಲ ನಮ್ಮ ರಾಜ್ಯ, ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಜಿಲ್ಲೆಯ ಆಚೆಗೂ ಕೂಡ ಇವತ್ತು ನಾವು ಒಂದು ಹೆಜ್ಜೆಯನ್ನ ಇಟ್ಟಿದ್ದೇವೆ. ಗೋಪಾಲ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು. ಆನೇಕಲ್ನಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಚನ್ನಪಟ್ಟಣದಲ್ಲಿ ಮಾಡಿದ್ದಾರೆ. ಇದು ಬೆಳಿಬೇಕು. ಇದು ಅಷ್ಟು ಸುಲಭವಾಗಿ ಬೆಳೆಯೋದಿಲ್ಲ. ಯಾಕೆಂದ್ರೆ ಎನಿ ಸೋಷಿಯಲ್ ಮೂವ್ಮೆಂಟ್ ಇಟ್ ಡಸಂಟ್ ಹ್ಯಾಪನ್ ಓವರ್ ನೈಟ್. ಇತಿಹಾಸದಲ್ಲಿ ಎರಡನ್ನ ನಾವು ತಿಳ್ಕೋಬೇಕು, ಒಂದು ರೆವಲ್ಯೂಷನ್, ಇನ್ನೊಂದು ಎವಲ್ಯೂಷನ್ ಅಂತ. ರೆವಲ್ಯೂಷನ್ ನನಗೆ ಗೊತ್ತಿರೋಂಗೆ ಈ ದೇಶದಲ್ಲಿ ಇತಿಹಾಸದ ವಿದ್ಯಾರ್ಥಿಯಾಗಿ ನಾನು ಹೇಳೋದಾದ್ರೆ ಅಷ್ಟು ಸುಲಭ ಅಲ್ಲ. ನಮ್ಮ ದೇಶದ ಸಾಮಾಜಿಕ ಸ್ಥಿತಿಗತಿಗಳು, ನಮ್ಮ ದೇಶದ ಜನರ ಆರ್ಥಿಕ ಪರಿಸ್ಥಿತಿಗಳನ್ನು ಗಮನಿಸಿದಾಗ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಕಮ್ ಅಕ್ರಾಸ್ ಎನಿ ಸಚ್ ರೆವಲ್ಯೂಷನ್. ರಾತ್ರೋರಾತ್ರಿ ರಕ್ತಪಾತ ಇಲ್ಲ, ನಮ್ಮಲ್ಲಿ ಆಗಿಲ್ಲ. ಆದರೆ ಎವಲ್ಯೂಷನ್ ಆಗಬಹುದಲ್ವಾ? ಇಂಥ ವಿಚಾರಗಳು ಗಟ್ಟಿ ಆಗೋದು ಯಾವಾಗ, ಸಮಾಜದಲ್ಲಿ ಬೇರು ಬಿಡೋದು ಯಾವಾಗ ಅಂದ್ರೆ ಇಫ್ ದರ್ ಇಸ್ ಎವಲ್ಯೂಷನ್. ಬಿಕಾಸ್ ದ ಇಂಡಿಯನ್ ಸೊಸೈಟಿ ಇಸ್ ನಾಟ್ ಅ ಸೊಸೈಟಿ ಡಿಸೈನ್ಡ್ ಬೈ ಸಮ್ ಗ್ರೇಟ್ ಪೀಪಲ್ ಆರ್ ಸಮ್ ಬ್ರಿಲಿಯಂಟ್ ಪೀಪಲ್. ಇಟ್ ಈಸ್ ಅ ಸೊಸೈಟಿ ವಿಚ್ ಹ್ಯಾಸ್ ಇವಾಲ್ವ್ಡ್ ಓವರ್ ಸೆಂಚುರೀಸ್. ಶತಮಾನಗಳಿಂದ ಈ ಸಮಾಜ ನಿರ್ಮಾಣ ಆಗಿರೋದು. ಅಂದ್ರೆ ಈ ಹಲವಾರು ಶತಮಾನಗಳಿಂದ ನಿರ್ಮಾಣ ಆಗಿರುವಂತ ಈ ಸಮಾಜದಲ್ಲಿ ಸಹಜವಾಗಿಯೇ ಕೆಡುಕುಗಳು ಇದೆ, ಒಳಿತುಗಳು ಇದೆ. ಕೆಡುಕುಗಳು ಜಾಸ್ತಿನೇ ಇದೆ. ಅದನ್ನೆಲ್ಲ ಸರಿಪಡಿಸ್ಕೊಂಡು ತಾನೇ ನಾವು ಸಮಾಜದಲ್ಲಿ ಮುಂದೆ ಹೋಗಬೇಕು. ಆ ಸರಿಪಡಿಸ್ಕೊಂಡು ಹೋಗುವ ದಿಕ್ಕಿನಲ್ಲಿ ನಾವು ಒಂದಷ್ಟು ಯಾರೆಲ್ಲ ಈ ತರ ಸಮಾನ ಮನಸ್ಕರಿದ್ದಾರೆ ಅವ್ರನ್ನ ಒಂದು ಕಡೆ ಕಲೆ ಹಾಕಿ ಆ ಒಂದು ಕುಟುಂಬ ಹೆಚ್ಚು ವಿಸ್ತಾರ ಆಗುವಾಗಿ ನಾವೆಲ್ಲರೂ ಮಾಡಬೇಕು. ಅದು ಇವಾಲ್ವ್ ಆಗಬೇಕು. ಆ ಎವಲ್ಯೂಷನ್ ಅನ್ನೋದು ತನಗೆ ತಾನೇ ಪಡಿಬೇಕು. ಆ ಎವಲ್ಯೂಷನ್ ಆಗ್ಬೇಕಂದ್ರೆ ಒಂದಷ್ಟು ಮೊಮೆಂಟಮ್ ಬೇಕು, ಅದಕ್ಕೊಂದೊಂದು ಶಕ್ತಿ ಬೇಕು. ಆ ಶಕ್ತಿಯನ್ನೇ ಕೊಡೋದಕ್ಕೋಸ್ಕರ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಅರಿವು ಭಾರತ ಕೇವಲ ನಮ್ಮಲ್ಲಿ ಅರಿವು ಅಷ್ಟೇ ಮೂಡಿಸೋದಷ್ಟೇ ಅಲ್ಲ, ನಮ್ಮಲ್ಲಿ ಒಂದಷ್ಟು ಜವಾಬ್ದಾರಿಯನ್ನು ಕೂಡ ಮೂಡಿಸ್ಬೇಕು. ಆ ಜವಾಬ್ದಾರಿ ಯಾವುದೇ ರೀತಿ ಇರಬೇಕು ಅಂತಂದ್ರೆ, ಇವತ್ತಿನ ಈ ಸಂದರ್ಭದಲ್ಲಿ ನಾವು ನಮ್ಮ ಮನೆಯ ಪರಿಸ್ಥಿತಿಯನ್ನ, ನಮ್ಮ ಸಮಾಜದ ಪರಿಸ್ಥಿತಿಯನ್ನ ನೋಡಿದಾಗ ನಮ್ಗನಿಸ್ತಾ ಇರುತ್ತೆ, ಇವೆಲ್ಲ ಏನೋ ಕೆಲವ್ರಿಗೆ ಮಾತ್ರ ಮೀಸಲಾಗಿಟ್ಬಿಟ್ಟಿದ್ದಾರೆ, ಅವ್ರ ಇಡೀ ಕುಟುಂಬಕ್ಕೆ ಸಂಬಂಧನೇ ಪಟ್ಟಿರೋದಿಲ್ಲ ನಂಗೆ ಬಳಸ್ತಾ ಇರ್ತೇವೆ. ಇವತ್ತು ಅನೇಕ ಸಂದರ್ಭಗಳನ್ನು ನಾವು ನೋಡಿದಾಗ ಎಷ್ಟೋ ಮನೆಗಳಲ್ಲಿ ನಾವು ವಾಪಸ್ ಹೋದಾಗ ನಾವು ನಮ್ಮ ಮನೆಯನ್ನೇ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅಥವಾ ಅವ್ರನ್ನ ಸುಧಾರಣೆ ಮಾಡೋ ಕೆಲಸನೇ ಮಾಡಿರೋದಿಲ್ಲ. ನಮಗೆ ಮೊದಲನೇ ವಿರೋಧ ಬರೋದೇ ನಮ್ಮ ಮನೆಯವರಿಂದ. ಯಾಕೆ ಅಂತಂದ್ರೆ ನಾವು ಅಂದ್ಕೊಂಡ್ಬಿಟ್ಟಿದೀವಿ ನಮ್ಮ ಮನೆಯವರು ಇದರಿಂದ ಹೊರಗಿದ್ದಾರೆ ಅಂತ. See, actually the first lesson, the charity should begin from home. ನಮ್ಮ ಮನೆಯವ್ರನ್ನ ನಾನು ಎಕ್ವಿಪ್ ಮಾಡದೆ ಹೋದ್ರೆ, ನಾನು ಎಜುಕೇಟ್ ಮಾಡದೆ ಹೋದ್ರೆ, ನಾನು ಸೆನ್ಸಿಟೈಸ್ ಮಾಡದೆ ಹೋದ್ರೆ, ಐ ಮೆ ನಾಟ್ ಗೆಟ್ ದ ಪವರ್ ಅಂಡ್ ದ ಸ್ಟ್ರೆಂತ್ ಐ ಆಮ್ ಸಪೋಸ್ ಟು ಗೆಟ್. ಸಮಾಜಕ್ಕೆ ಹೋದಾಗ ನಿಂದನೆಗಳು ಸಹಜ, ನಿಂದನೆ ಬೇಕೇ ಬೇಕು. ಕ್ರಿಟಿಸಿಸಮ್ಸ್ ಆರ್ ಎ ಮಸ್ಟ್ ಇನ್ ಎ ಪಬ್ಲಿಕ್ ಲೈಫ್. ಐ ಡೋಂಟ್ ಥಿಂಕ್ ಸಮಾಜದಲ್ಲಿ ಇವತ್ತು ಯಾರು ಕ್ರಿಟಿಸಿಸಮ್ ಇಲ್ಲದೆ ಬದುಕಿದ್ದಾರೆ ಅಂತ ನನಗಂತೂ ಅನ್ಸೋದೇ ಇಲ್ಲ. ನಿಂದಕರು ಇರಲೇಬೇಕು. ಶರಣರು ಅದೇ ಹೇಳಿದ್ದು, ಶರಣರಿಗೂ ಹಿಂದೂಗೂ ಅದೇ ನಡೆದಿದೆ, ಬುದ್ಧನಿಗೂ ಅದೇ ಆಯ್ತು, ನಮಗೂ ಅದೇ ಆಗತ್ತೆ, ನಾಳೆ ಬರೋರಿಗೂ ಅದೇ ಆಗತ್ತೆ. ನಿಂದಕರು ಇರಬೇಕು, ನಿಂದನೆ ಇರಬೇಕು, ಅಪಮಾನ ಬೇಕು. ಆಗಲೇ ನಂತರ ನಿಮಗೆ ಸನ್ಮಾನಗಳ ಬಗ್ಗೆ ಅದರ ಒಂದು ಪ್ರಾಮುಖ್ಯತೆ ಅರ್ಥ ಆಗ್ಬೇಕಾದ್ರೆ. ಆದ್ರೆ ಈ ಅಪಮಾನ ಅಥವಾ ಈ ನಿಂದನೆ ಜಾತಿ ಹೆಸರಲ್ಲಾಗಬಾರ್ದು. ಕೇವಲ ಜಾತಿಗಾಗಿ ಒಬ್ಬ ವ್ಯಕ್ತಿಯನ್ನ ಅವಹೇಳನ ಮಾಡೋದಿದೆಯಲ್ಲ, ಕೇವಲ ಜಾತಿಯ ದೃಷ್ಟಿ ಇಟ್ಟುಕೊಂಡು ಒಬ್ಬ ವ್ಯಕ್ತಿಯನ್ನ ನಿಕೃಷ್ಟವಾಗಿ ಕಾಣೋದಿದೆಯಲ್ಲ, ಇದು ಅಮಾನುಷವಾದದ್ದು. ಇದು ಸಂವಿಧಾನ ವಿರೋಧಿಯಾದಂಥ ನಡೆ, ಇದು ಮನುಷ್ಯತ್ವ ವಿರೋಧಿಯಾದಂಥ ಒಂದು ನಡೆ. ಇದು ಆಗಬಾರ್ದು. ಈ ಹಿನ್ನೆಲೆಯಲ್ಲೇ ನಾವು ಸಮಾಜದಲ್ಲಿ ಇಂಥ ಅರಿವು ಭಾರತದ ಕಾರ್ಯಕ್ರಮಗಳು ಎಲ್ಲೋ ಒಂದು ಅಲ್ಲೊಂದು ಇಲ್ಲೊಂದು, ನಾನು ನಮ್ಮ ಇದರಲ್ಲಿ ಬರೆಯೋಕೆ ಮುಲಾಮು ಅಂತ ಪದವನ್ನು ಬಳಸಿದ್ದೀನಿ ಅಂತ ಅನ್ಕೋತೀನಿ. ಇಲ್ಲ, ಇದ್ರಲ್ಲ, ಬುದ್ಧನಾಗಬೇಕು ಅಂತ ಬುದ್ಧರ ಬಗ್ಗೆ ಮಾತಾಡ್ತಾ ಹೇಳಿದ್ರು. ಈ ನಮ್ಮ ಸಮಾಜದ ಸಮಸ್ಯೆಗಳಿಗೆ ಹೇಗೆ ಈ ಬುದ್ಧ ಮುಲಾಮಾಗಿ ಬರ್ತಾನೆ ಅಂತ. ಇಟ್ ಈಸ್ ವೆರಿ ಈಸಿ ಟು ಬಿಕಮ್ ಅ ಬುದ್ಧಿಸ್ಟ್, ಬಟ್ ವೆರಿ ವೆರಿ ಡಿಫಿಕಲ್ಟ್ ಟು ಬಿಕಮ್ ಅ ಬುದ್ಧ. Please understand, there is a huge difference between Buddhist and a Buddha.
ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಗೌತಮ ವಾಸ್ ನಾಟ್ ಎ ಬುದ್ಧ, he was only born and named as a ಸಿದ್ಧಾರ್ಥ. ಗೌತಮ ಸಿದ್ಧಾರ್ಥ, he was not named as ಬುದ್ಧ. ಈಗ ನಾನು ಬುದ್ಧಿಸ್ಟ್ ಆಗಬೇಕು ಅಂದ್ರೆ ಧರ್ಮ, ಅದು ಬೌದ್ಧ ಅನ್ನೋದು ಒಂದು ಧರ್ಮ. ನಾನು ಬೌದ್ಧನಾಗಬಹುದು ಸುಲಭವಾಗಿ, ಆದರೆ ಬುದ್ಧನಾಗಬೇಕಲ್ಲ. ಅದನ್ನೇ ನಾನು ಪುಸ್ತಕ ಒಂದು ಹಾಡು ಬರೆದಿದ್ದೀನಿ, ಪಿಚ್ಚಳಿ ಶ್ರೀನಿವಾಸ್ ಅವರು ಮಾಡಿದ್ದಾರೆ, ಬುದ್ಧರಾಗಬೇಕು ನಾವು ಅಂತ. ಏನಂತ ಅರ್ಥ? ವಾಟ್ ಯು ಮೀನ್ ಬೈ ಬುದ್ಧ? ಬುದ್ಧ ಮೀನ್ಸ್ ಟು ಬಿಕಮ್ ಎನ್ಲೈಟನ್ಡ್. ಆ ಅರಿವು, ಆ ಜ್ಞಾನ, ಆ ಪ್ರಜ್ಞೆ ಅದು ನನ್ನಲ್ಲಿ ಬರಬೇಕಲ್ಲ. ಆ ಜ್ಞಾನೋದಯ, ಆ ತಿಳಿವಳಿಕೆ ಬರಬೇಕಾದ್ರೆ ನಾನು ಎಲ್ಲಿದ್ರೇನು ಜಸ್ಟ್ ಬೈ ಚೇಂಜಿಂಗ್ ಮೈ ರಿಲಿಜನ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಬಿಕಮ್ ಬುದ್ಧ. ವಾಟ್ ಬುದ್ಧ ಆರ್ ಅಂಬೇಡ್ಕರ್ ವಾಂಟೆಡ್ ಇಸ್ ಯು ಶುಡ್ ಬಿಕಮ್ ಅ ಬುದ್ಧ ಬೈ ವೇ ಆಫ್ ಯುವರ್ ಲಿವಿಂಗ್. ಬದುಕುವ ರೂಪದಲ್ಲಿ, ಹಾಡುವ ಮಾತಿನಲ್ಲಿ, ನಿಮ್ಮ ಬದುಕಿನಲ್ಲಿ ನೀವು ಸಂಪೂರ್ಣವಾಗಿ ಆ ಬುದ್ಧನ ತತ್ವಗಳನ್ನು ಪಾಲಿಸೋದಾದರೆ ನಾವು ಬುದ್ಧರಾಗಬಹುದು ಅಂತ ಹೇಳಿ. ಅಂದರೆ ಅಂತಹ ಬುದ್ಧರಾಗುವ ಅವಕಾಶ ಇವತ್ತು ನನಗೆ ಅರಿವು ಭಾರತದ ತಂಡದಿಂದ, ಕುಟುಂಬದಿಂದ ಸಾಧ್ಯತೆ ಇದೆ. ಆ ದಿಕ್ಕಿನ ಕಡೆಗೆ ನಾವೆಲ್ಲರೂ ಹೋಗಬೇಕು. ಇವತ್ತು ನಾನೇನು ಹೇಳ್ತೀನಿ ಅಂದರೆ, ಪ್ರತಿ ಗ್ರಾಮದಲ್ಲೂ ಕೂಡ ಈ ಗ್ರಾಮ ರತ್ನಗಳು ಅರಿವಿನ ಬೆಳಕಾಗಬೇಕು. ಆ ಅರಿವಿನ ಬೆಳಕು ಕೇವಲ ನಿಮ್ಮ ಗ್ರಾಮದಲ್ಲಿ ಮಾತ್ರ ಉಜ್ವಲವಾಗಬಾರದು, ಇಡೀ ಜಿಲ್ಲೆನಲ್ಲಿ, ನಂತರ ಇಡೀ ರಾಜ್ಯದಲ್ಲಿ ಅದು ಉಜ್ವಲವಾಗಿ ಬೆಳಗುವಂಥ ಬೆಳಕುಗಳಾಗಬೇಕು. ಆಗ ಮಾತ್ರ ಈ ಅರಿವು ಬೆಳಕಿನ ಹಿಂದೆ, ಅರಿವು ಭಾರತದ ಇಂದಿನ ಏನು ಒಳ್ಳೆಯ ಮನಸ್ಸುಗಳಿದೆ, ಈ ಸಮಾಜವನ್ನ ಚೆನ್ನಾಗಿ ನೋಡಬೇಕು, ಆ ಸಮಾಜ ಹೀಗಿರಬೇಕು ಅಂತ ಹೇಳಿದಾರಲ್ಲ, ಆ ಎಲ್ಲ ಪರಿಕಲ್ಪನೆಗಳಿಗೆ ನಿಜವಾದ ಅರ್ಥ ಬರಲಿಕ್ಕೆ ಸಾಧ್ಯವಾಗ್ತದೆ. ನಾನು 2 ವಿಚಾರನ ಯಾವಾಗಲೂ ಹೇಳ್ತಾ ಇರ್ತೀನಿ. ಮಾತಾಡೋದು ಸುಲಭ, ಎಲ್ಲರೂ ಹೇಳ್ತಾರೆ ಸರ್ ನಮ್ಮೂರಿಗೆ ಬಂದರೆ ಮನೆ ಸೇರಿಸ್ತೀವಿ, ಏನು ತೊಂದರೆ ಇಲ್ಲ, ಎದುರುಗಡೆ ಸಿಗ್ತೀವಿ, ಅಣ್ಣ ಅಕ್ಕ ಬಾವ ಅಂತೆಲ್ಲ ಮಾತಾಡ್ತೀವಿ, ಎಲ್ಲ ಕರೆಕ್ಟಪ್ಪ. ಆಲ್ ದೀಸ್ ಆರ್ ಓಕೆ ಅಟ್ ದ ಮ್ಯಾಕ್ರೋ ಲೆವೆಲ್. ಐ ಆಮ್ ಆಲ್ವೇಸ್ ಟಾಕಿಂಗ್ ಅಬೌಟ್ ದ ಡೆವಲಪ್ಮೆಂಟ್ ಅಂಡ್ ದ ಚೇಂಜ್ ಅಟ್ ದ ಮೈಕ್ರೋ ಲೆವೆಲ್. ಕೆಳಗಡೆ ಹಂತದಲ್ಲಿ ಏನಾಗ್ತಾ ಇದೆ ಹೇಳಿ. ಅರಿವು ಭಾರತದ ಜೊತೆನೆ ಸಂಪರ್ಕ ಬೆಳೆಸಿದ ಮೇಲೆ ನಾನು 2 ವಿಚಾರಗಳನ್ನು ಅತಿ ಹೆಚ್ಚು ಬಲವಾಗಿ ನಾನು ಹೆಚ್ಚು ಅದನ್ನ ಪ್ರಚಾರ ಮಾಡ್ತಾ ಇದ್ದೀನಿ, ಅಥವಾ ಹೆಚ್ಚು ಅದಕ್ಕೆ ಹೊತ್ತನ್ನು ಕೊಡ್ತಾ ಇದ್ದೀನಿ. ಒಂದು, ಆಲ್ ದಿಸ್ ಟ್ರಾನ್ಸ್ಫಾರ್ಮೇಶನ್ ಶುಡ್ ಹ್ಯಾಪನ್ ಅಟ್ ದ ಮೈಕ್ರೋ ಲೆವೆಲ್, ನಾಟ್ ಅಟ್ ದ ಮ್ಯಾಕ್ರೋ ಲೆವೆಲ್. ಮ್ಯಾಕ್ರೋ ಲೆವೆಲ್ ಅಲ್ಲಿ ಬದಲಾವಣೆ ಆಗಬೇಕಾದ್ರೆ ನಿಮ್ಮ ಪ್ರಯತ್ನ ಅಗತ್ಯವೇ ಇಲ್ಲ. ಸರ್ಕಾರ ಸಾಕಷ್ಟು ಕಾನೂನುಗಳು ತಂದಿದೆ. ಅನ್ಟಚಬಿಲಿಟಿ ಹ್ಯಾಸ್ ಬಿನ್ ಬ್ಯಾನ್ಡ್, ಇಟ್ ಹ್ಯಾಸ್ ಬಿನ್ ಟೋಟಲಿ ರಿಮೂವ್ಡ್, ಕಂಪ್ಲೀಟ್ಲಿ ಎಮಾನ್ಸಿಪೇಟೆಡ್ ಆಸ್ ಪರ್ ಕಾನ್ಸ್ಟಿಟ್ಯೂಷನ್. ರೂಲ್ಸ್ ಆರ್ ದೇರ್, ಲಾಸ್ ಆರ್ ದೇರ್, ಬಟ್ ವಾಟ್ ಶುಡ್ ಹ್ಯಾಪನ್? ಆದರೆ ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಬದಲಾವಣೆ ಆಗೋದು ಯಾವಾಗಂದ್ರೆ ಆ ಒಂದು ಲೋಕಲ್ ಲೆವೆಲಲ್ಲಿ, ಮೈಕ್ರೋ ಲೆವೆಲ್ನಲ್ಲಿ. ಮೈಕ್ರೋ ಲೆವೆಲ್ ಅಂದರೆ ನನ್ನ ಮನೆಯಲ್ಲಿ ಬದಲಾವಣೆ ಆಗಬೇಕು, ಅಕ್ಕಪಕ್ಕದ ಮನೆಯಲ್ಲಿ ಬದಲಾವಣೆ ಆಗಬೇಕು. ನೀವೆಲ್ಲರೂ ಕೂಡ ಹೌದಪ್ಪ ಇದು ತಪ್ಪು ಅಂತ ಹೇಳಬೇಕು. ನನ್ನನ್ನು ನಿಮ್ಮ ಮನೆ ಒಳಗಡೆ ಕರ್ಕೊಂಡು ಹೋಗ್ಬೇಕು. ನಿಮ್ಮ ಮನೆ ಒಳಗಡೆ ಕರ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ನಿಮ್ಮ ಮನೆಯ ದೇವರ ಮನೆಗೆ ಕರ್ಕೊಂಡು ಹೋಗ್ಬೇಕು, ಅಡುಗೆ ಮನೆಗೆ ಕರ್ಕೊಂಡು ಹೋಗ್ಬೇಕು. ಅದು ಸಾಧ್ಯವಾಗದಾದ್ರೆ ದಟ್ ಈಸ್ ರಿಯಲ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್. ಇಂತಹ ಮೈಕ್ರೋ ಚೇಂಜಸ್ಗಳಾಗಬೇಕು. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮಾತಾಡೋದಾದ್ರೆ, ನಾನು ಲಾಸ್ಟ್ ಟೈಮ್ ಮಾತಾಡ್ತಾ ಇನ್ನೊಂದು ಹೊಸ ನಿಮಗೊಂದು ವಿಚಾರವನ್ನು ಹೇಳ್ತಾ ಇದ್ದೆ. ಅಂಬೇಡ್ಕರ್ ವಾಸ್ ಆಲ್ಸೋ ಫಾರ್ 2 ಥಿಂಗ್ಸ್. ಒಂದು, ಇಂಟರ್ ಕಾಸ್ಟ್ ಮ್ಯಾರೇಜಸ್ ಆಸ್ ವೆಲ್ ಆಸ್ ಇಂಟರ್ ಡೈನಿಂಗ್. ಪ್ರಾರಂಭದಲ್ಲಿ ಅವರು ಬಹಳ ಮಾಡಿದ್ರು, ಆಮೇಲೆ ಅದರಿಂದ ಹೆಚ್ಚು ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿ ನಂತರ ಅದು ಕಡಿಮೆ ಆಯಿತು. ಇವತ್ತು ಅಂತರ್ಜಾತಿ ವಿವಾಹಗಳು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ, ಸಂತೋಷ. ಅವೆಲ್ಲೂ ಕೂಡ ಸಾಂದರ್ಭಿಕವಾಗಿ ಆಗ್ತಕ್ಕಂಥದ್ದು. ಅದೇನು ತಂದೆ ತಾಯಿಗಳು ಒಪ್ಪಿ ಮಾಡುವಂಥ ಮದುವೆಗಳೇನೂ ಅಲ್ಲ. ಕೆಲವು ಸಂದರ್ಭಗಳಲ್ಲಿ, ಕೆಲವು ಘಟನೆಗಳಲ್ಲಿ ಅದು ಒಪ್ಪಿರಬಹುದು, ಒಪ್ಪಿ ನಂತರ ಮಾಡಿರಬಹುದು, ಸಹಜ. ಆದರೆ ಅಂತರ್ಜಾತಿ ವಿವಾಹಗಳು ನೀವು ಅಂದುಕೊಂಡಾಗೆ ಈ ದೇಶದ ಸಂಪೂರ್ಣವಾದಂಥ ಪಾಪ್ಯುಲೇಷನ್ ಗಮನಿಸಿದ್ರೆ ಆ ಪ್ರಮಾಣದಲ್ಲಿ ಏನೂ ಆಗ್ತಾ ಇಲ್ಲ. ಆಮೇಲೆ ಅದು ಪ್ರಜ್ಞಾಪೂರ್ವಕವಾಗಿ ಏನೂ ಆಗ್ತಾ ಇಲ್ಲ. ಏನೋ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳಿ ಜಾತಿಯ ಮೇಲ್ವರ್ಗದವರು ಅಥವಾ ಮೇಲು ಜಾತಿಯಿಂದ ಕರೆಸ್ಕೊಂಡವರು ಸ್ವಯಂ ಪ್ರೇರಿತರಾಗಿ ಸಂತೋಷವಾಗಿ ಆತ್ಮತೃಪ್ತಿಯಿಂದ ಏನು ಮಾಡ್ತಾ ಇಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ ಅದು ಕೂಡ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಅಲ್ಲ. ಬಟ್ ದೆರ್ ಈಸ್ ಸಮಥಿಂಗ್ ಹ್ಯಾಪನಿಂಗ್ ಅಂಡ್ ಸಮಥಿಂಗ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ನಥಿಂಗ್. ಸಮಾಜದಲ್ಲಿ ಒಂದು ಸಣ್ಣ ಒಂದು ಪರಿವರ್ತನೆ, ಒಂದು ಸಂಚಲನ ಆಗ್ತಾ ಇದೆ. ಇದಕ್ಕಿಂತ ಬಹಳ ದುರಂತ ಏನಂತಂದ್ರೆ, ಒಂದು ಜಾತಿ ಒಳಗಡೆ 108 ಉಪಜಾತಿಗಳು ಕಟ್ಕೊಂಡು ಸಾಯ್ತಾ ಇದೀವಲ್ಲ ನಾವು. ಈ ಉಪಜಾತಿಗೂ ಜಾತಿಗೂ ಇರುವ ಸಂಬಂಧ ಏನು ಸ್ವಾಮಿ?
ಈ ಜಾತಿಗೂ ಉಪಜಾತಿಗೂ ಒಳ ಜಾತಿಗಳಿಗೂ ಸಂಬಂಧನೇ ಇಲ್ಲದೆ ಇರುವಾಗ ನಾವು ಯಾವ ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ದೀವಿ? ನಾವು ಯಾವ ಸಾಮರಸ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ? ನಾವು ಯಾವ ಸಮಾಜವನ್ನ ಕಟ್ಟೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಬೂಟಾಟಿಕೆ ಒಂಥರ ನಾವೆಲ್ಲರೂ. ಆರ್ ವಿ ಹಿಪೋಕ್ರೈಟ್ಸ್? ನಾವೆಲ್ಲ ಆಷಾಢಭೂತಿಗಳು ಅಂತ ಅನ್ಸೋದಿಲ್ವಾ ನಿಮಗೆ? ಆರ್ ವಿ ನಾಟ್ ಹಿಪೋಕ್ರೈಟ್ಸ್? ಎಷ್ಟು ಜನ ನಾವು ಒಳ ಜಾತಿಯ ಜೊತೆಯವರ ಜೊತೆಯಲ್ಲಿ ಒಳ ಜಾತಿ ಉಪಜಾತಿಗಳೊಂದಿಗೆ ಸಂಬಂಧವನ್ನು ಇಟ್ಕೊಳ್ಳೋಕೆ ತಯಾರಾಗಿದ್ದೀವಿ ಅಥವಾ ನಾವು ಪ್ರಯತ್ನಗಳನ್ನು ಮಾಡಿದ್ದೇವೆ? ದಟ್ ಇಸ್ ವೈ ಐ ಸೇ, ಇಫ್ ಯು ಕ್ಯಾನ್ ಟೇಕ್ ಅಪ್ ಸಮ್ ಸ್ಟೆಪ್ಸ್ ಟುವರ್ಡ್ಸ್ ಇಂಟ್ರಾ ಕಾಸ್ಟ್ ಮ್ಯಾರೇಜಸ್, ಒಳ ಜಾತಿಗಳ ನಡುವೆ ಉಪಜಾತಿಗಳ ನಡುವೆ ಮದುವೆಗಳ ಸಂಪರ್ಕವನ್ನು ಏರ್ಪಡಿಸಿದ್ರೆ ಅಟ್ಲೀಸ್ಟ್ ಆವಾಗ ಒಂದೇ ಜಾತಿ ಒಳಗಡೆ ಇರ್ತಕ್ಕಂಥ ಈ ತಾರತಮ್ಯ, ಈ ಮೇಲು ಕೀಳು, ಈ ಭೇದ ಭಾವ ಸಂಪೂರ್ಣವಾಗಿ ತೊಲಗಲಿಕ್ಕೆ ಸಾಧ್ಯವಾಗ್ತದೆ. ಅದರ್ವೈಸ್ ಐ ಟೆಲ್ ಯು ಮೈ ಡಿಯರ್ ಫ್ರೆಂಡ್ಸ್, ನಾನಲ್ಲ, ನಮ್ಮಂತವ್ರು ಎಷ್ಟು ಶತಮಾನಗಳು ಬಂದರೂ ಕೂಡ ಜಾತಿ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಆದರೆ there is absolutely no end and there is no freezing of this caste system in this social system. ಎಲ್ಲೋ ಒಂದು ಕಡೆ ನಾವು ಫ್ರೀಸ್ ಮಾಡ್ಬೇಕಲ್ವಾ? ಎಲ್ಲೋ ಒಂದು ಕಡೆ ನಾವು ಇದನ್ನು ಸ್ಟಾಪ್ ಅಂತ ಹೇಳ್ಬೇಕಲ್ಲ? ವಿ ಹ್ಯಾವ್ ಟು ಪುಟ್ an end to this. How are you going to end this? And this cannot be a process. Caste cannot be a process. ಇದು ಬರೀ ಪ್ರಕ್ರಿಯೆಯಾಗಿ ಉಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇದು ಒಂದು ಇನ್ಸ್ಟಿಟ್ಯೂಷನ್ ಆದಾಗ ಆ ಇನ್ಸ್ಟಿಟ್ಯೂಷನ್ ಅನ್ನ, ಇಫ್ ಯು ಕನ್ಸಿಡರ್ ಕಾಸ್ಟ್ ಆಸ್ ಅನ್ ಇನ್ಸ್ಟಿಟ್ಯೂಷನ್, ಅಂಡ್ ದೇರ್ ಹ್ಯಾಸ್ ಟು ಬಿ an end to what is known as the atrocities committed in the name of the caste. ಜಾತಿಯ ಹೆಸರಿನಲ್ಲಿ ಆಗುವಂತ ದೌರ್ಜನ್ಯಗಳಿಗೆ ಅದು ಒಂದಲ್ಲ ಒಂದಿನ ಕೊನೆ ಆಗಲೇಬೇಕಲ್ವಾ? ಆ ಕೊನೆ ಆಗಬೇಕಾದ್ರೆ, ಸಮ್ವೇರ್ ಅದು ಫ್ರೀಸ್ ಆಗಬೇಕಾದ್ರೆ ನಮ್ಮಲ್ಲಿ ಈ ರೀತಿಯಾದಂಥ ಕೆಲವು ಪ್ರಯತ್ನಗಳಾಗಬೇಕು. ಒಂದು ಜಾತಿ ಒಳಗಡೆನೆ ಇಷ್ಟೊಂದು ಪ್ರಭೇದಗಳಿದ್ದಾಗ, ವ್ಯತ್ಯಾಸಗಳಿದ್ದಾಗ, ಭಿನ್ನಾಭಿಪ್ರಾಯಗಳಿದ್ದಾಗ, ಒಂದೇ ಜಾತಿಯವರು ನಾನು ಮೇಲು ನೀನು ಕೀಳು, ನಾನು ಶ್ರೇಷ್ಠ ನೀನು ಕನಿಷ್ಠ ಅನ್ನುವ ವ್ಯಸನದಿಂದ ಕಚ್ಚಾಡ್ತಾ ಇರುವಾಗ, ಆ ಜಾತಿಯನ್ನೇ ಒಂದು ಮಾಡೋಕ್ಕಾಗದೇ ಇರುವಾಗ ಇನ್ನು ಬೇರೆ ಜಾತಿಯವರು ಬಂದು ನಮ್ಮನ್ನು ಒಳ್ಳೆ ಮಾಡಿ ಅಂತ ಎಲ್ಲಿ ಕೇಳಬೇಕು ನಾವು? ಹೇಗೆ ಕೇಳಬೇಕು? Caste is definitely a very, very complicated institution in this country. ಬಹಳ ಸಂಕೀರ್ಣವಾದಂಥ ಒಂದು ಸಂಸ್ಥೆ ಆಗ್ಬಿಟ್ಟಿದೆ. ಮನಸ್ಸನ್ನ ಎಷ್ಟು ಮಟ್ಟಿಗೆ ಅದು ಘಾಸಿಗೊಳಿಸಿಬಿಟ್ಟಿದೆ ಅಂತಂದ್ರೆ, ಜಾತಿ ಇಲ್ಲದೆ ಬದುಕಕ್ಕೆ ಆಗೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಹುಸಿರಿನಲ್ಲಿ ಜಾತಿನ ತರೋ ಸ್ಥಿತಿಗೆ ಬಂದುಬಿಟ್ಟಿದ್ದೇವೆ ನಾವು ವಿದ್ಯಾವಂತರ ಅನ್ಕೋಬೇಕು, ಪ್ರಜ್ಞಾವಂತರ ಅನ್ಕೋಬೇಕು, ಗೊತ್ತಿಲ್ಲ. ಅದಕ್ಕೆ ನನಗೆ ವಿದ್ಯಾವಂತರ ಬಗ್ಗೆ ನನಗೆ ಬಹಳ ಬೇಸರ. ವಿವೇಕಾನಂದರು ಬಹಳ ವರ್ಷಗಳಿಂದನೇ ಹೇಳ್ಬಿಟ್ಟಿದ್ರು ಅಲ್ವಾ, 100 ವರ್ಷಗಳಿಂದನೇ ಹೇಳಿದ್ರು. He was not happy with the educated Indians. He was very much upset with educated Indians. ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, I hold every educated Indian a traitor. I hold every Indian educated a traitor because having been educated at the cost of the common people, these people, they pay no heed for their development ಅಂತ ಮಾತನ್ನು ಹೇಳ್ತಾರೆ. ಯಾವ ಬಡವರ ದುಡ್ಡಿನಿಂದ, ದಮನಿತರ ದುಡ್ಡಿನಿಂದ, ಶೋಷಿತರ ಹಣದಿಂದ ಓದಿ ವಿದ್ಯಾವಂತರಾಗಿರ್ತೀವಲ್ಲ ನಾವೆಲ್ಲ, ನಮ್ಮಂಥ ವಿದ್ಯಾವಂತರುಗಳು ಅಂಥವರ ಬೆಳವಣಿಗೆಗೆ, ಅಭಿವೃದ್ಧಿಗೆ ಸಹಾಯ ಮಾಡದೆ ಹೋದ್ರೆ ಅವರಂತಹ ದೇಶದ್ರೋಹಿಗಳು ಬೇರೆ ಯಾರು ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಅದಕ್ಕೆ ರೋಮನ್ ಫಿಲಾಸಫರ್ ಗೈಟೆ ಅಂತ ಅವನು ಚೆನ್ನಾಗಿ ಹೇಳ್ತಾನೆ, ಫೂಲ್ಸ್ ಅಂಡ್ ವೈಸ್ ಮೆನ್ ಆರ್ ಈಕ್ವಲಿ ಹಾರ್ಮ್ಲೆಸ್ ಅಂತ ಚೆನ್ನಾಗಿ ಹೇಳ್ತಾನೆ ನೋಡಿ. ಫೂಲ್ಸ್ ಅಂಡ್ ವೈಸ್ ಮೆನ್ ಆರ್ ಈಕ್ವಲಿ ಹಾರ್ಮ್ಲೆಸ್. ಇಟ್ ಈಸ್ ದಿ ಹಾಫ್ ಫೂಲ್ಸ್ ಅಂಡ್ ಹಾಫ್ ವೈಸ್ ದಟ್ ಆರ್ ಮೋರ್ ಡೇಂಜರಸ್ ಅಂತ ಹೇಳ್ತಾನೆ. ಪೂರ್ತಿ ಬುದ್ಧಿವಂತರು, ಪೂರ್ತಿ ದಡ್ರು ಈ ಸಮಾಜಕ್ಕೆ ಆತಂಕನೂ ಅಲ್ಲ, ಈ ಸಮಾಜಕ್ಕೆ ಅಪಾಯನೂ ಅಲ್ಲ. ಈ ಅರ್ಧಂಬರ್ಧ ಬುದ್ಧಿವಂತರು, ಅರ್ಧಂಬರ್ಧ ದಡ್ರಿರ್ತಾರೆ ನೋಡಿ, ಇವರಿಂದನೇ ಸಮಾಜ ಎಡವಟ್ಟಾಗಿರೋದು. ನಾವು ಅಂಥ ಸ್ಥಿತಿಲಿ ಉಳ್ಕೊಂಡ್ಬಿಟ್ಟಿದ್ದೀವಿ ಸ್ನೇಹಿತರೆ. ಲೆಟ್ ಅಸ್ ಹ್ಯಾವ್ ಎ ಕ್ಲಿಯರ್ ಕಟ್ ವಿಷನ್ ಅಬೌಟ್ ಅರಿವು ಭಾರತ. ಬಹಳ ಅದ್ಭುತವಾದಂಥ, ಮಾನವಂತ, ಹೃದಯವಂತ ಚಳುವಳಿ ಈ ಅರಿವು ಭಾರತ. ಇಂತಹ ಚಳುವಳಿ ಯಾವುದೇ ಕಾಲಕ್ಕೂ, ಯಾವುದೇ ಕಾರಣಕ್ಕೂ ಅದು ನಿಲ್ಲಬಾರ್ದು, ಕೊನೆ ಆಗಬಾರ್ದು. ಅದು ಒಂದು ಕೊನೆ ಮುಟ್ಟಬೇಕದು. ಆ ಕೊನೆ ಮುಟ್ಟಬೇಕಾದ್ರೆ ದರ್ ಹ್ಯಾಸ್ ಟು ಬಿ ಎ ಲಾಜಿಕಲ್ ಎಂಡ್. ಅದಕ್ಕೆ ಎಲ್ಲ ಗ್ರಾಮರತ್ನಗಳ ಸಹಕಾರ, ಬೆಂಬಲ ಬೇಕು. ವಾಪಸ್ ನೀವು ಊರೋಗದಾಗ ನಿಮ್ಮ ಊರು, ನಿಮ್ಮ ಗ್ರಾಮ ಅದು ನಿಮ್ಮ ಮುಂದೆ ಒಂದು ಸ್ವಚ್ಛಂದ ಗ್ರಾಮವಾಗಬೇಕು, ಪ್ರೀತಿಯ ಗ್ರಾಮವಾಗಬೇಕು, ಸಾಮರಸ್ಯದ ಗ್ರಾಮವಾಗಬೇಕು. ಎಲ್ಲರೂ ಒಟ್ಟಿಗೆ ಕಲೆತು ಕುಳಿತು ಮಾತಾಡಿ ಸಂತೋಷವಾಗಿ ಹಂಚಿಕೊಂಡು ಒಬ್ಬರು ಮನುಷ್ಯನಾಗಿ ಬದುಕುವ ಹಾಗೆ, ಒಬ್ಬ ಮನುಷ್ಯನ ಗೌರವಿಸುವ ಹಾಗೆ, ಮನುಷ್ಯತ್ವದ ಘನತೆಯನ್ನು ಎತ್ತಿ ಹಿಡಿಯುವಂತ ಆ ಗ್ರಾಮಗಳಾಗೋದಾದ್ರೆ, ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಆಲ್ ಆಫ್ ಅಸ್ ಕ್ಯಾನ್ ಮೇಕ್ ಟು ದಿಸ್ ಕಂಟ್ರಿ.
ಅದು ಬಹುಶಃ ನಾನು ನೀನೆಲ್ಲ ನಾವು ನೀವೆಲ್ಲ ಅಂದ್ಕೊಂಡಿದ್ದೀವಿ. ಆ ಅಪೇಕ್ಷೆ, ಆ ನಿರೀಕ್ಷೆ ಬಹಳ ಬೇಗ ಈಡೇರಲಿ. ಒಂದು ಬಳಗ ಬೆಳೆಸಬೇಕು ಅಂತ ಅನ್ಕೊಂಡಿದ್ದಾರೆ. ಆ ಬಳಗ ಚೆನ್ನಾಗಿ ಬೆಳೀಲಿ. ಸಹಜ, ಒಂದು ಬಳಗ ಇನ್ಸ್ಟಿಟ್ಯೂಷನಲೈಸ್ ಮಾಡಿದಾಗ ಅವ್ರಿಗೆ ಹೆದರಿಕೆ ಇತ್ತು. ಹೇಳ್ತಾ ಇದ್ರು, ಸರ್ ನಮ್ಮಲ್ಲಿ ಯಾರು ಅಧ್ಯಕ್ಷರಿಲ್ಲ, ಉಪಾಧ್ಯಕ್ಷರಿಲ್ಲ. ಬೇಡ, ಯು ರಿಕ್ವೈರ್ ಓನ್ಲಿ ವಾಲಂಟಿಯರ್ಸ್. ನಾನು ಹೇಳಿದೆ, ನೀವು ಇವತ್ತು ಏನು ಹೇಳಿ ಬೋಧಿ ವೃಕ್ಷ ನೀರು ಹಾಕ್ಬಿಟ್ಟು ನಾಳೆನೇ ನೀವು ದೊಡ್ಡ ಮರ ಆಗುವಂಥದ್ದು ಆಗೋದಿಲ್ಲ. ವಿ ಹ್ಯಾವ್ ಜಸ್ಟ್ ಪ್ಲಾಂಟೆಡ್ ದ ಸಪ್ಲಿಂಗ್. ಈಗ ಸಸಿ ನೆಟ್ಟಿದ್ದೀವಿ ನಾವು ಅಷ್ಟೇ. ಆ ಸಸಿ ಬೆಳಿಲಿ, ಮರವಾಗಲಿ, ಹೆಮ್ಮರವಾಗಲಿ, ಇಟ್ ಟೇಕ್ಸ್ ಇಟ್ಸ್ ಟೈಮ್. ಇಟ್ ನೋಸ್ ಹೌ ಟು ಇವಾಲ್ವ್. ಆ ಇವಾಲ್ವ್ ಆಗೋದಕ್ಕೆ ನೀವು ಎಷ್ಟು ಗೊಬ್ಬರವನ್ನ, ಎಷ್ಟು ನೀರನ್ನ, ಯಾವ್ಯಾವ ಸಂದರ್ಭದಲ್ಲಿ, ಯಾವ್ಯಾವ ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದಷ್ಟೇ ನಮ್ಮ ಕೆಲಸ. ಇದನ್ನ ನಾವು ಸದ್ಬುದ್ಧಿಯನ್ನ ಮಾಡಬೇಕು. ಇದನ್ನ ನಾವು ಸಮಾಜಕ್ಕೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಒಂದಷ್ಟು ಸಂಚಲನ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನನ್ನು ಸಹಿಸ್ಕೊಂಡಿದ್ದಕ್ಕೆ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.